ನಮಸ್ಕಾರ ಸ್ನೇಹಿತರೆ, ನಮ್ಮ ರೇವತಿ ಹಳ್ಳಿ ಮನೆ ಕೈತೋಟ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗ ಮಳೆಗಾಲ ಶುರುವಾಗಿದೆ. ಕಳೆದ ಕೆಲವು ದಿನಗಳಿಂದ ನಮ್ಮ ಕಡೆ ತುಂಬ ಜೋರಾಗಿ ಮಳೆ ಬರುತ್ತಿದೆ. ಇಂತಹ ಸಮಯದಲ್ಲಿ ಸೇವಂತಿಗೆ ಗಿಡ, ತರಕಾರಿ ಗಿಡಗಳು ಮತ್ತು ನರ್ಸರಿಯಲ್ಲಿಂದ ಚಿಕ್ಕ ಗಿಡಗಳನ್ನು ತಂದಿರುವುದನ್ನು ರಕ್ಷಿಸುವುದು ತುಂಬ ಮುಖ್ಯ. ನಿರಂತರವಾಗಿ ಮಳೆ ನೀರು ಗಿಡಗಳ ಮೇಲೆ ಬೀಳುತ್ತಿದ್ದರೆ ಹೂವುಗಳು ಹಾಳಾಗುತ್ತವೆ, ಗಿಡಗಳು ಬಾಗುತ್ತವೆ, ಬೇರುಗಳ ಬಳಿ ನೀರು ನಿಂತು ರೋಗಗಳು ಬರಬಹುದು. ಅದಕ್ಕಾಗಿಯೇ ಇಂದು ನಾನು ಹಳ್ಳಿ ಪದ್ಧತಿಯಲ್ಲಿ ನಮ್ಮ ಮನೆಯಲ್ಲೇ ಇರುವ ಸಾಮಾನುಗಳನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಒಂದು ಸರಳ ಪ್ಲಾಸ್ಟಿಕ್ ಪಾಲಿಹೌಸ್ ಮಾಡಬಹುದು ಎಂದು ಹಂತ ಹಂತವಾಗಿ ತೋರಿಸಲಿದ್ದೇನೆ. ಸ್ನೇಹಿತರೆ, ಈ ಪಾಲಿಹೌಸ್ ಮಾಡಲು ನಾನು ಯಾವುದೇ ದುಬಾರಿ ಸಾಮಾನುಗಳನ್ನು ಖರೀದಿ ಮಾಡಿಲ್ಲ. ನಮ್ಮ ಮನೆಯಲ್ಲೇ ಇದ್ದ ಅಡಿಕೆ ದಬ್ಬೆ, ಮರದ ಕಂಬ, ಮರದ ಕೋಲು, ಸೀರೆ ಬಳ್ಳಿ ಇವನ್ನೇ ಬಳಸುತ್ತಿದ್ದೇನೆ. ನಿಮ್ಮ ಮನೆಯಲ್ಲೂ ಇಂತಹ ಸಾಮಾನುಗಳಿದ್ದರೆ, ಹಳೆಯ ಸಾಮಾನು, ಅಡಿಕೆಯ ಅಟ್ಟದ ಸಾಮಾನು, ಅಡಿಕೆ ಒಣಗಿಸೋಕೆ ಚಪ್ರ ಮಾಡಿರೋ ಸಾಮಾನು, ಚಪ್ರದ ಸಾಮಾನು ಇದನ್ನೇ ಬಳಸ್ತಾ ಇರೋದು ನಾನು. ಈ ಥರದ್ದು ಇದ್ದರೆ ಖರ್ಚಿಲ್ಲದೆ ನೀವು ಇದೇ ರೀತಿ ಪಾಲಿಹೌಸ್ ಮಾಡಬಹುದು. ಮೊದಲಿಗೆ ಪಾಲಿಹೌಸ್ ಕಟ್ಟಲು ಸರಿಯಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಾಧ್ಯವಾದಷ್ಟು ಸಮತಟ್ಟಾದ ಮತ್ತು ಮಳೆ ನೀರು ನಿಲ್ಲದ ಜಾಗವನ್ನು ಆಯ್ಕೆ ಮಾಡಿ. ನೀರು ನಿಂತರೆ ಗಿಡಗಳಿಗೆ ಹಾನಿಯಾಗುತ್ತದೆ. ಆದ್ದರಿಂದ ನೀರು ಸುಲಭವಾಗಿ ಹೊರಗೆ ಹೋಗುವ ಜಾಗವೇ ಉತ್ತಮ. ಈಗ ನಾನು ಅಡಿಕೆ ದಬ್ಬೆ ಮತ್ತು ಮರದ ಕಂಬಗಳನ್ನು ತೆಗೆದುಕೊಂಡಿದ್ದೇನೆ. ಮೊದಲು 4 ಮೂಲೆಯಲ್ಲಿ ಕಂಬವನ್ನು ನೆಲದಲ್ಲಿ ಗಟ್ಟಿಯಾಗಿ ನೆಡಬೇಕು, ಅಂದರೆ ಹುಗಿಯಬೇಕು. ಪ್ರತಿಯೊಂದು ಕಂಬವನ್ನು ಸುಮಾರು 1 ಅಡಿ ಆಳಕ್ಕೆ ನೆಟ್ಟರೆ ಗಾಳಿ ಬಂದರೂ ಅಲುಗಾಡಬಾರದು. 1 ಅಡಿ ಅಂತ ಇಲ್ಲ, ಗಾಳಿ ಬಂದರೂ ಹಾರಬಾರ್ದು, ಪ್ಲಾಸ್ಟಿಕ್ ಹಾರಿ ಹೋಗಬಾರ್ದು, ಕಂಬನೂ ಅಲುಗಾಡಬಾರ್ದು. ಗಟ್ಟಿಯಾದರೆ ಆಯಿತು. ಸಾಧ್ಯ ಆದರೆ 2 ಅಡಿನೂ ಹುಗಿಯಬಹುದು, 1.5 ಅಡಿ ಅಥವಾ 1 ಅಡಿ ಗಟ್ಟಿಯಾದರೆ ಆಯಿತು. ನಂತರ ಮಧ್ಯದಲ್ಲಿ ಬೇಕಾದ ಜಾಗದಲ್ಲಿ ಇನ್ನೂ ಕೆಲವು ಕಂಬಗಳನ್ನು, ಸಣ್ಣ ಪುಟ್ಟ ಗುಟ್ಟಗಳನ್ನು ಇದ್ದರೆ ಬೇಕಾದಾಗ ಪ್ಲಾಸ್ಟಿಕ್ ಕಟ್ಟುವಾಗ ಫ್ರೇಮ್ ಕಟ್ಟಲು ಸುಲಭ ಆಗುತ್ತೆ. ಹಾಗಾಗಿ ಅದು ಆಮೇಲೆ ನೆಟ್ಕೊಂಡ್ರೆ ಆಯಿತು, ಹುಗಿದ್ರೆ ಆಯಿತು. ಈಗ ಕಂಬಗಳನ್ನು ಮೇಲ್ಭಾಗದಲ್ಲಿ ಆ ಕಡೆ ಸುತ್ತು ಕುಳಿಯನ್ನು ತೆಗೆದು ಹುಗಿಯಬೇಕು. ಇವುಗಳನ್ನು ಕಟ್ಟಲು ನಾನು ಸೀರೆ ಬಳ್ಳಿ ಬಳಸುತ್ತಿದ್ದೇನೆ. ಹಗ್ಗದಂತೆ ಸೀರೆ ಬಳ್ಳಿ ತುಂಬ ಗಟ್ಟಿಯಾಗಿ ಹಿಡಿಯುತ್ತದೆ. 1 ಗಂಟು ಹಾಕಿದರೆ ಸುಲಭವಾಗಿ ಬಿಚ್ಚುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ಜೋಡಣೆಯಲ್ಲೂ ಸೀರೆ ಬಳ್ಳಿಯನ್ನು 2-3 ಬಾರಿ ಸುತ್ತಿ ಬಿಗಿಯಾಗಿ ಕಟ್ಟುತ್ತೇನೆ. ಸ್ನೇಹಿತರೆ, ಈ ಹಂತದಲ್ಲಿ ಒಂದು ಮುಖ್ಯ ವಿಷಯ ಗಮನದಲ್ಲಿಡಿ. ಕಂಬಗಳು ಗಟ್ಟಿಯಾಗಿರಬೇಕು, ಲಡ್ಡಾಗಿರಬಾರ್ದು. ಮತ್ತು ಹಳೆಯ ಕಂಬ ಅಂತ ಹೇಳಿ ಲಡ್ಡಾಗಿರೋದನ್ನು ಹಾಕಬೇಡಿ. ನಂತರ ಸಂಪೂರ್ಣ ಪಾಲಿಹೌಸ್ ಮಾಡಲು ಕಂಬವನ್ನು ಪರಿಶೀಲಿಸಿಯೇ ನಂತರವೇ ಮುಂದಿನ ಕೆಲಸ ಆರಂಭಿಸಿ. ಇನ್ನೊಂದು ವಿಷಯ, ಕೆಲವು ಜನ ಪ್ಲಾಸ್ಟಿಕ್ ಹಾಕಿದ ನಂತರ ನೀರು ಮೇಲೆ ನಿಂತು ಬಿಡುತ್ತದೆ ಎಂದು ಹೇಳುತ್ತಾರೆ. ಅದರ ಕಾರಣ ಫ್ರೇಮ್ ಸರಿಯಾಗಿ ಮಾಡದೇ ಇರುವುದು. ಆದ್ದರಿಂದ ಈಗಲೇ ಕಂಬವನ್ನು ಸರಿಯಾದ ಹಂತದಲ್ಲಿ ಮತ್ತು ಗಟ್ಟಿಯಾಗಿ ಹುಗಿಯುವುದು ಬಹಳ ಮುಖ್ಯ. ಮುಂದಿನ ಭಾಗದಲ್ಲಿ ಮೇಲ್ಭಾಗವನ್ನು ಇಳಿಜಾರಾಗಿ ಕಟ್ಟುವುದರಿಂದ ಮಳೆ ನೀರು ನಿಲ್ಲದಂತೆ ಹೇಗೆ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ತೋರಿಸುತ್ತೇನೆ. ಈಗ ನಮ್ಮ ಪಾಲಿಹೌಸ್ನ ಮೊದಲ ಹಂತ ಯಶಸ್ವಿಯಾಗಿ ಮುಗಿದಿದೆ. ಅಡಿಪಾಯ ಗಟ್ಟಿ ಇದ್ದರೆ ಉಳಿದ ಕೆಲಸ ತುಂಬ ಸುಲಭವಾಗುತ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇರುವ ಅಡಿಕೆ ದಬ್ಬೆ, ಮರದ ಕಂಬ ಮತ್ತು ಸೀರೆಬಳ್ಳಿಯನ್ನು ಬಳಸಿ ಇದೇ ರೀತಿ ಕಡಿಮೆ ಖರ್ಚಿನಲ್ಲಿ ಪಾಲಿಹೌಸ್ ಮಾಡಬಹುದು.
ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ರೈತ ಬಂಧುಗಳ ಜೊತೆ ಹಂಚಿಕೊಳ್ಳಿ. ಇನ್ನು ನಮ್ಮ ರೇವತಿ ಹಳ್ಳಿ ಮನೆ ಕೈತೋಟ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪಾರ್ಟ್ 2 ಅಲ್ಲಿ ಅಡಿಕೆ ದಬ್ಬೆಯನ್ನು ಬಳಸಿ ಮೇಲಿನ ಫ್ರೇಮ್ ಹೇಗೆ ಕಟ್ಟುವುದು ಮತ್ತು ಮಳೆ ನೀರು ನಿಲ್ಲದಂತೆ ಛಾವಣಿಯನ್ನು ಹೇಗೆ ಮಾಡುವುದು ಎಂಬುದನ್ನು ಸಂಪೂರ್ಣವಾಗಿ ತೋರಿಸುತ್ತೇನೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.